ಪವಾಡ ಕಳಚಿ ಬಿದ್ದಿದೆ. ಸಮಾಜವಾದಿ ಅಂತ ಹೇಳ್ಕೊಳ್ಳುವಂಥವ್ರು ನಾನು ಪ್ರಾಮಾಣಿಕ ರಾಜಕಾರಣ ಮಾಡಿದ್ದೇನೆ, ಭ್ರಷ್ಟಾಚಾರ ಎಲ್ಲಿಯೂ ಇಲ್ಲ, ನನ್ನ ಮೇಲೆ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳ್ತಾ ಬಂದಿದ್ರಲ್ಲ ಮುಖ್ಯಮಂತ್ರಿಗಳು, ಅವರ ಬಣ್ಣ ಬಯಲಾಗಿದೆ, ಮುಖವಾಡ ಕಳಚಿದೆ. ಅದಕ್ಕಾಗಿ ಇವತ್ತು ಭ್ರಷ್ಟ ಒಂದು ಸರ್ಕಾರ. ಇವತ್ತು ವಾಲ್ಮೀಕಿ ಹಾಗಾದ್ರೆ ನೀವು ಇಲ್ಲಿವರೆಗೆ ಯಾಕೆ ಸುಮ್ಕೋತೀರಿ? ನಿಮ್ಮ ಹಣಕಾಸು ಇಲಾಖೆ ಅವೆಲ್ಲ ಫೈಲು ಇವತ್ತು ಯಾವುದೋ ಒಂದು ಅಕೌಂಟ್ದಲ್ಲಿ ಯಾವುದೋ ಒಂದು ಡಿಪಾರ್ಟ್ಮೆಂಟ್ನಲ್ಲಿ ಹಣ ವಿಡ್ರಾ ಆಗ್ತದಂದ್ರೆ ಬೇರೆ ಅಕೌಂಟಿಗೆ ಜಮಾ ಆಗ್ತದೆ, ಅದೆಲ್ಲವೂ ಫೈನಾನ್ಸ್ ಇಲಾಖೆಗೆ ಬಂದೇ ಬರ್ತದೆ. ಹಂಗಾರೆ ಅಲ್ಲಿ ಅಧಿಕಾರಿಗಳು ಏನ್ ಮಾಡಿದ್ರು? ಇದಕ್ಕೆ ಯಾಕೆ ಕ್ವಶನ್ ಮಾಡಲಿಲ್ಲ? ಮುಖ್ಯಮಂತ್ರಿಗಳ ಕಡೆ ಫೈಲ್ ಬರ್ತದೆ, ಅವ್ರು ಯಾಕೆ ಕ್ವಶನ್ ಮಾಡಲಿಲ್ಲ? ಹಾಗೆ ನಿಮ್ದು ಇನ್ವಾಲ್ವ್ ಇಲ್ದಿದ್ರೆ, ನಿಮ್ಮ ಗಮನಕ್ಕೆ ಬರ್ದೇ ಇದ್ರೆ ಇದೆಲ್ಲ ನಡೀಲಿಕ್ಕೆ ಸಾಧ್ಯನೇ ಇಲ್ಲ. 100 ಕೋಟಿ ಎಲೆಕ್ಷನ್ ಬಂದಿತ್ತು, ಎಲೆಕ್ಷನ್ಗೆ ಹಣ ಬೇಕಾಗಿತ್ತು. ಯಾರೋ ಮಂತ್ರಿಗಳು ಎಸ್ ಸರ್ ಇಲ್ಲಿಂದ ಬರ್ತದೆ ಹಣ ಅಂತಂದ್ರೆ ಎಸ್ ಅಂತ ಒಪ್ಪಿ ಕೊಟ್ರಿ, ನೀವು ಸುಮ್ಮನೆ ಇದ್ದೀರಿ. ನೀವು ನೋಡ್ರಿ, ಮುಖ್ಯಮಂತ್ರಿ ಗಮನಕ್ಕೆ ಬರಲ್ಲ, ಇವು ಸಾಧ್ಯನೇ ಆಗ್ಲಿಕ್ಕೆ. ಎಲ್ಲೇ ಒಂದು 10 ಕೋಟಿ ಬಿಡುಗಡೆ ಮಾಡ್ಬೇಕು ನಾನೇ ನೋಡಿದೀನಿ. ಯಾವ್ದಾವ್ದೋ ಪ್ರಾಜೆಕ್ಟ್ ಒಂದು 10 ಕೋಟಿ ಬಿಡುಗಡೆ ಮಾಡ್ಬೇಕಂದ್ರೆ ಹಣಕಾಸು ಇಲಾಖೆ 10 ಸಲ ಅಡ್ಡಾಡಿದೀನಿ ನಾನೇ. ಅಲ್ಲಿ ಒಪ್ಪಿಗೆ ಇಲ್ದೇ ಯಾವ 10 ಕೋಟಿ ಹಣನೂ ಬಿಡುಗಡೆ ಆಗೋದಿಲ್ಲ. ಅಂತದನ್ನ ಇವತ್ತು 100 ಕೋಟಿ ಹಣ ಬಿಡುಗಡೆ ಆಗ್ತದೆ, ಹಣಕಾಸು ಇಲಾಖೆ ಸುಮ್ ಕೈ ಕಟ್ಟಿ ಕುಂದಿರ್ತಾರಂತಂದ್ರೆ ಇದ್ರಲ್ಲಿ ಅವ್ರದ್ದು ಇನ್ವಾಲ್ವ್ಮೆಂಟ್, ಅವ್ರ ನಾಲೆಜ್ಗೆ ಎಲ್ಲ ಇದೆಯಲ್ಲ. ಅದಕ್ಕೆ ನೋಡ್ರಿ, ಬಂಡದವನ್ನ ರಾಜಕಾರಣ ಮಾಡಿದ್ರೆ ಯಾರೇನ್ ಮಾಡೋದು? ಅದಕ್ಕಾಗಿ CBI ತನಿಖೆ ಕೊಡಿ ಅಂತ ಹೇಳ್ತೇನೆ ನಾನು. ಈಗ ಇಡೀ ಆದ್ಮೇಲೆ ಹೊಸ ವಿಚಾರ ಬರಾಗತ್ತೆ ಅವಲ್ಲಿ. ಅದಕ್ಕಾಗಿ ನಾನು ಹೇಳ್ತಾ ಇರೋದು CBI ತನಿಖೆ ಕೊಡಿ, ಅವಾಗೆಲ್ಲ ನಿಜಾಂಶ ಹೊರಗೆ ಬರ್ತದೆ, ಸಿದ್ದರಾಮಯ್ಯ ಬಣ್ಣ ಬಯಲಾಗ್ತದೆ. ಡೆಫಿನೆಟ್ಲಿ ಭಾರತೀಯ ಜನತಾ ಪಾರ್ಟಿ ಈಗಾಗಲೇ ಹೋರಾಟ ಪ್ರಾರಂಭ ಮಾಡಿದೆ. ಒಂದು ತಾರ್ಕಿಕ ಅಂತ್ಯ ಮುಟ್ಟುವುದವರೆಗೆ ಈ ಹೋರಾಟವನ್ನು ನಮ್ಮದು.